ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ನಿನ್ನೆ ನಿಮ್ಮಗಳಿಗೆ ಡಿಪ್ಲೊಮಾ ಫಾರ್ಮಸಿ ಅಭ್ಯರ್ಥಿಗಳಿಗೆ ಭಾಳಷ್ಟು ಅಪ್ಡೇಟ್ ಆಯಿತು. ಏನೆಲ್ಲ ಅಪ್ಡೇಟ್ ಅಂತಂದರೆ, ಒಂದು ವೆರಿಫಿಕೇಷನ್ ಸ್ಲಿಪ್ನ ಡೌನ್ಲೋಡ್ ಮಾಡ್ಕೋಬೇಕು. ಎರಡನೇದು ಏನಪ್ಪ ಅಂದರೆ ನಿಮ್ಮ ರ್ಯಾಂಕ್ ಲಿಸ್ಟ್ಗಳನ್ನು ರಿಲೀಸ್ ಮಾಡಿದ್ದಾರೆ, ಹೌದಾ. ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ ನಿಮ್ಮಗಳಿಗೆ ಸೀಟ್ ಮ್ಯಾಟ್ರಿಕ್ಸ್ಗಳನ್ನು ರಿಲೀಸ್ ಮಾಡಿದ್ದಾರೆ. ಇವತ್ತೇನು ಮಾಡ್ತಾರಪ್ಪ ಅಂತಂದರೆ ಕಾಲೇಜ್ಗಳನ್ನು ಆಯ್ಕೆ ಮಾಡ್ಕೊಳ್ಳಿಕ್ಕೆ ಲಿಂಕನ್ನು ಕೊಡ್ತಾರೆ. ಅಂದರೆ ಕಾಲೇಜ್ಗಳನ್ನು ನೀವೇ ಆಯ್ಕೆ ಮಾಡ್ಕೋಬೇಕು. ಆ ಒಂದು ಲಿಂಕನ್ನು ಅವರು ಅಪ್ಡೇಟ್ ಮಾಡ್ತಾರೆ. ಇವತ್ತು ಮಾಡ್ಬೋದು, ಯಾಕಂದರೆ ಆಲ್ರೆಡಿ ಲೇಟ್ ಆಗಿದೆ. ಈ ಮಧ್ಯದಲ್ಲಿ ನೀವು ನನಗೆ ಕಾಮೆಂಟ್ಸ್ಗಳನ್ನು ಹಾಕ್ತಾ ಇರೋದು ನೋಡ್ತಾ ಇದ್ದೀನಿ, ತೋರಿಸ್ತೀನಿ ನೋಡಿ. ಇಲ್ಲಿ ಕೇಳ್ತಾ ಇರೋಂಥದ್ದು ಲಾಗಿನ್ ಆಗ್ತಾ ಇಲ್ಲ, ಆಮೇಲೆ ಬ್ಲ್ಯಾಂಕ್ ಬರ್ತಾ ಇದೆ. ರ್ಯಾಂಕ್ ನಂಬರ್ ನೀವು ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಂಡಾಗ ಬ್ಲ್ಯಾಂಕ್ ಬರ್ತಾ ಇದೆ. ಮತ್ತು ಯೂಸರ್ ಐ ಡಿ ಪಾಸ್ವರ್ಡ್ ಲಾಗಿನ್ ಆಗ್ತಾ ಇಲ್ಲ, ನೇಮ್ ಬಂದಿಲ್ಲ, KE ಕಾಂಟ್ಯಾಕ್ಟ್ ನಂಬರ್ ಕೊಡಿ, ಮತ್ತು ರ್ಯಾಂಕ್ ಲಿಸ್ಟ್ PDF ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀರಿ. ವೆರಿಫೈ ಸ್ಲಿಪ್ ಓಪನ್ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀರಿ. ಇನ್ವ್ಯಾಲಿಡ್ ಯೂಸರ್ ಐ ಡಿ ಬರ್ತಾ ಇದೆ. ಓಕೆ, ಇವೆಲ್ಲ ಓನ್ಲಿ ಏನು ರ್ಯಾಂಕ್ ಅಷ್ಟೇ ತೋರಿಸ್ತಾ ಇದೆ. ಇವೆಲ್ಲಗಳು ನೀವು ಕಾಮೆಂಟ್ ಹಾಕ್ತಿರೋದು ಎದರ ಬಗ್ಗೆ ಅಂದರೆ ಸ್ಲಿಪ್ ಬಗ್ಗೆ, ವೆರಿಫಿಕೇಷನ್ ಸ್ಲಿಪ್ಪು ಮತ್ತು ಲಾಗಿನ್ ಬಗ್ಗೆ ನೀವು ಡೌಟ್ ಹಾಕ್ತಾ ಇರುವಂಥದ್ದು. ನಾನು ನಿಮಗೆ ಡೀಟೇಲ್ಸ್ ಆಗಿ ಹೇಳ್ತೀನಿ, ಸ್ವಲ್ಪ ತಿಳ್ಕೊಂಬಿಡಿ. ನೋಡಿ ಫ್ರೆಂಡ್ಸ್, ಅದು ಏನಾಗಿದೆ ಅಂತಂದರೆ ನಿನ್ನೆ ಜಸ್ಟ್ ಅದು ಅಪ್ಡೇಟ್ ಆಗಿತ್ತು, ಹೌದಾ. ಯಾವಾಗಲೂ ನೋಡಿ ಅಪ್ಡೇಟ್ ಆದಮೇಲೆ ಸ್ವಲ್ಪ ಟೈಮ್ ಕೊಡಬೇಕಾಗತ್ತೆ. ನೀವೆಲ್ಲ ಏನು ಮಾಡಿದಿರಿ ಅಂತಂದರೆ ಅಪ್ಡೇಟ್ ಆದ ತಕ್ಷಣವೇ ಏನು ಮಾಡಕ್ಕೆ ಕುಂತೀರಿ ಅಂತಂದರೆ ನೀವು ಅದನ್ನು ವೆರಿಫೈ ಸ್ಲಿಪ್ನ ಡೌನ್ಲೋಡ್ ಮಾಡಲಿಕ್ಕೆ ಟ್ರೈ ಮಾಡಕ್ಕೆ ಕುಂತೀರಿ. ಇದು ರಾಂಗ್ ಇದೆ. ಏನಾಗುತ್ತೆ ಅಂದರೆ ಅಲ್ಲಿ ಅಪ್ಡೇಟ್ ಆಗಿರೋದಿಲ್ಲ. ಇವತ್ತು ನೀವೇನು ಮಾಡಬೇಕಂದ್ರೆ ವೆರಿಫಿಕೇಷನ್ ಸ್ಲಿಪ್ನ ಡೌನ್ಲೋಡ್ ಮಾಡ್ಕೊಳ್ರಿ. ಇವತ್ತು ಏನು ಮಾಡಿರಿ ಅಂತಂದರೆ ವೆರಿಫಿಕೇಷನ್ ಸ್ಲಿಪ್ನ ಡೌನ್ಲೋಡ್ ಮಾಡ್ಕೊಳ್ರಿ. ಆಮೇಲೆ ಲಾಗಿನ್ ಮಾಡೋಕ್ಕೆ ಹೋದರೆ ನಿಮ್ಗೆ ಅದು ಏನು ತೋರಿಸ್ತಾ ಇದೆಯಪ್ಪ ಅಂತಂದರೆ ಇನ್ವ್ಯಾಲಿಡ್ ಅಂತ ತೋರಿಸ್ತಾ ಇದೆ. ಅದು ಬಿಕಾಸ್ ಆಫ್ ಅದು ಅಪ್ಡೇಟ್ ಆಗ್ತಾ ಇದೆ. ಅಪ್ಡೇಟ್ ಆಗೋದ್ರಿಂದ ಇನ್ವ್ಯಾಲಿಡ್ ಅಂತ ಬರುತ್ತೆ. ಟೆನ್ಷನ್ ತೊಗೊಳ್ಳೋಂಥ ಅವಶ್ಯಕತೆ ಇಲ್ಲ. ಯಾರೆಲ್ಲ ಅಭ್ಯರ್ಥಿಗಳು ನಿನ್ನೆ ಯೂಸರ್ ಐ ಡಿ ಇನ್ವ್ಯಾಲಿಡ್ ಅಂತ ಬರ್ತಾಯಿತ್ತು, ಆಮೇಲೆ ಈ ವೆರಿಫಿಕೇಷನ್ ಸ್ಲಿಪ್ ಬ್ಲ್ಯಾಂಕ್ ಬರ್ತಾಯಿತ್ತು, ಟೆನ್ಷನ್ ತೊಗೊಳಕ್ಕೆ ಹೋಗ್ಬೇಡ್ರಿ. ಇವತ್ತು ಟ್ರೈ ಮಾಡಿರಿ, ಇವಾಗ ಟ್ರೈ ಮಾಡಿರಿ. ಯಾಕಂತಂದರೆ ಅದು ಮಿನಿಮಮ್ 8ರಿಂದ 12 ತಾಸು ಬೇಕು ಅಪ್ಡೇಟ್ ಆಗಲಿಕ್ಕೆ. ಯಾಕಂದರೆ KE ಪ್ರತಿ ವರ್ಷವೂ ಅದೇ ಥರ ಪ್ರಾಬ್ಲಮ್ ಆಗ್ತಾಯಿದೆ. ಆಮೇಲೆ ಇನ್ನೊಂದು ಏನಂತಂದ್ರೆ ಇಲ್ಲಿ ಈ ರ್ಯಾಂಕ್ ನಂಬರ್ ಒಳಗಡೆ ನಿಮ್ಮ ಹೆಸರಿಲ್ಲಪ್ಪ ಅಂತಂದರೆ ನೀವು ಅರ್ಜೆಂಟಾಗಿ KEಗೆ ಕಾಲ್ ಮಾಡಬೇಕು. KE ನಂಬರ್ ಎಲ್ಲಿದೆಯಪ್ಪ ಅಂದರೆ ನಿಮ್ಗೆ ತೋರಿಸ್ತೀನಿ ನೋಡಿ. ಕೆಳಭಾಗದಲ್ಲಿ ನೀವು ಈ ಒಂದು ಕೆಳಭಾಗದಲ್ಲಿ ಇಲ್ಲಿದೆ, ಕಾಣಿಸ್ತಾ ಇದೆ ನೋಡಿರಿ, ಇಲ್ಲಿದೆ ನೋಡಿರಿ, ಫೋನ್ ನಂಬರ್ ಇದೆ. ಈ ಫೋನ್ ನಂಬರ್ಗೆ ನೀವು ಕಾಲ್ ಮಾಡಬೇಕು. KEದವರಿಗೆ ಅರ್ಜೆಂಟಾಗಿ ಕಾಲ್ ಮಾಡಬೇಕು. 10 ಕಾಲ್ ಮಾಡಿ, 10 ಗಂಟೆ 10 ಕಾಲ್ ಮಾಡಬೇಕು, ಅಂದರೆ ಅವರು ರಿಸೀವ್ ಮಾಡ್ತಾರೆ. ಇದೊಂದಾಯಿತು. ನೆಕ್ಸ್ಟ್, ಸೀಟ್ ಮೆಟ್ರಿಕ್ಸ್ ಓಪನ್ ಆಗ್ತಾ ಇಲ್ಲಪ್ಪ ಅಂತಂದರೆ ಇದು ಓಪನ್ ಯಾಕೆ ಆಗ್ತಾ ಇಲ್ಲ ಅಂತಂದರೆ ಇದು ಸ್ವಲ್ಪ ಸೆಕ್ಯೂರ್ಡ್ ಇಟ್ಟಿದ್ದಾರೆ. ಓಕೆ, ಸೀಟ್ ಮೆಟ್ರಿಕ್ಸ್ ಆಯಿತು, ವೆರಿಫಿಕೇಷನ್ ಸ್ಲಿಪ್ ಇದಾಯಿತು, ನಿಮ್ಮ ರ್ಯಾಂಕ್ ನಂಬರ್ ಆಯಿತು, ಇದನ್ನು ಸೆಕ್ಯೂರ್ಡ್ ಇಟ್ಟಿದ್ದಾರೆ. ಇದನ್ನು ತೋರಿಸ್ತೀನಿ ನೋಡಿ. ಇದು ಕ್ಲಿಕ್ ಮಾಡ್ತೀರಾ, ನಿಮಗೆ ರ್ಯಾಂಕ್ ನಂಬರ್ ನೋಡೋಕ್ಬೇಕಂದ್ರೆ ಓಪನ್ ಆಗ್ತಾ ಇದೆ. ಆಮೇಲೆ ಸೀಟ್ ಮೆಟ್ರಿಕ್ಸ್ ಕೂಡ ನೋಡಿ ಓಪನ್ ಆಗ್ತಾ ಇದೆ. ಸೊ ಹೀಗಾಗಿ ನೀವು ಅದನ್ನು ಅರ್ಜೆಂಟ್ ಮಾಡಿದರೆ ಏನಾಗುತ್ತೆ ಅಂದರೆ ಟೆನ್ಷನ್ ಆಗುತ್ತೆ. ಹೀಗಾಗಿ ನಿಮಗೂ ಇದಾಗೋದಿಲ್ಲ. ಇವಾಗೆಲ್ಲ ಅಪ್ಡೇಟ್ ಆಗಿದೆ. ಇವಾಗ ನೀವು ವೆರಿಫಿಕೇಷನ್ ಸ್ಲಿಪ್ನ ಡೌನ್ಲೋಡ್ ಮಾಡ್ಕೋಬೋದು. ಇನ್ ಕೇಸ್ ಆಫ್ ವೆರಿಫಿಕೇಷನ್ ಸ್ಲಿಪ್ ಬ್ಲ್ಯಾಂಕ್ ಬರ್ತಾ ಇದ್ದರೆ ನೀವು ಏನು ಮಾಡಬೇಕಂದ್ರೆ KEದವ್ರಿಗೆ ಕಾಲ್ ಮಾಡಬೇಕು. KE ನಂಬರ್ ಕೂಡ ನಾನು ನಿಮಗೆ ಹೇಳಿದ್ದೀನಿ, ಅದಕ್ಕೆ ಕಾಲ್ ಮಾಡಬೇಕು. ಕಾಲ್ ಮಾಡಿಕೊಂಡು ಏನು ಮಾಡಬೇಕಂತಂದ್ರೆ ನೀವು ಅವರಿಗೆ ಮಾಹಿತಿನ ಕೇಳಬೇಕು. ಆಮೇಲೆ ಯಾರು ಮಾರ್ಕ್ಸ್ಗಳನ್ನು ಎಂಟ್ರಿ ಮಾಡಿಲ್ಲ ಅವ್ರುಗಳಿಗೆ ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಆಗೋದಿಲ್ಲ. ಯಾಕಂದರೆ ನೀವು ಮಾರ್ಕ್ಸ್ಗಳನ್ನು ಎಂಟ್ರಿ ಮಾಡಿಲ್ಲ ಅಂದಮೇಲೆ ನಿಮಗೆ ರ್ಯಾಂಕ್ ನಂಬರ್ ಕೂಡ ಬರೋದಿಲ್ಲ. ಓಕೆ, ರ್ಯಾಂಕ್ ನಂಬರ್ ಕೂಡ ಬರೋದಿಲ್ಲ. ನಿಮಗೆ ರ್ಯಾಂಕ್ ನಂಬರ್ ಬಂದಿಲ್ಲ ಅಂತಂದರೆ ನೀವು ಅರ್ಜೆಂಟಾಗಿ KEಗೆ ವಿಸಿಟ್ ಮಾಡಿಕೊಂಡು ಮತ್ತೆ ನೀವು ಅಪ್ಡೇಟ್ ಮಾಡಿಸ್ಬೇಕಾಗತ್ತೆ. ಓಕೆ, ತುಂಬ ಕಡಿಮೆ ಟೈಮ್ ಇದೆ. ಎಲ್ಲರೂ ಕೂಡ ಆಲ್ ದ ಬೆಸ್ಟ್. ಟೆನ್ಷನ್ ತೊಗೊಳಕ್ಕೆ ಹೋಗಬೇಡ್ರಿ. ಏನೋ ಪ್ರಾಬ್ಲಮ್ ಇದ್ದರೂ ಕೂಡ ನೀವು KEಗೆ ಕಾಲ್ ಮಾಡಿರಿ. ಮತ್ತು ನಾನು ಫ್ರೀ ಇದ್ದಾಗ ನಿಮ್ಮ ಕಾಮೆಂಟಿಗೆ ರಿಪ್ಲೈ ಮಾಡ್ತೀನಿ. ನನ್ನ ಕಾಮೆಂಟ್ಸನ್ನು ಶೇರ್ ಮಾಡಿರಿ. ಜೊತೆಗೆ ಚಾನಲ್ ಹೊಸಬರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.